ಟ್ಯಾಟು ಇತ್ತೀಚೆಗೆ ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಯೂಶ್ವಲಿ ಏನಂತಂದರೆ ದರ್ಶನ್ ಅವ್ರ ಥರ ಇದ್ದೀರಾ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಅವ್ರ ಮೇಲೆ ಅಭಿಮಾನ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹುಚ್ಚು ಅಭಿಮಾನಿಗಳು, ಅಂಧಾಭಿಮಾನಿಗಳು ಅಂತ ಅನ್ಕೊಂತಾರೆ. ಅದು ಗೊತ್ತಿಲ್ಲ, ಅವರವರ ಅಭಿಮಾನಕ್ಕೆ ಬಿಟ್ಟಿದ್ದು. ಬಿಕಾಸ್ ಯಾಕಂತಂದ್ರೆ ಅವರು ಅಷ್ಟೊಂದು ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಅವ್ರ ಮೇಲೆ ಅವರ ಹೆಸರನ್ನಾಗಿರ್ಬೋದು ಟ್ಯಾಟೂಸ್. ನೀವು ನಿಮ್ಮ ಎದೆ ಮೇಲೆ ಪರ್ಮನೆಂಟ್ ದರ್ಶನ್ ಅವರ ಟ್ಯಾಟೂವನ್ನು ಹಾಕಿಸ್ಕೊಳ್ಳೋದಕ್ಕೆ ಕಾರಣ ಏನು? ಸಿನಿಮಾಗೋಸ್ಕರನ ಅಥವಾ ಅವ್ರ ಮೇಲೆ ಇರುವಂತಹ ಅಭಿಮಾನಕ್ಕೋಸ್ಕರನ ಅಂತ? ಇಲ್ಲ, ಮುಂಚೆಯಿಂದನೂ ಹಾಕ್ಸ್ಬೇಕು ಅನ್ನೋದೊಂದು ಇತ್ತು ನನಗೆ. ಆ ಒಂದು ಪಕ್ಕ ನನ್ನ ಎದೆ ಮೇಲೆ ಇರಬೇಕು, ಅದು ಚಿಕ್ಕ ವಯಸ್ಸಿಂದನೂ ಇತ್ತು ನನಗೆ, ಬುದ್ಧಿ ಬಂದಾಗಿಂದ. ಬಟ್ ನನಗೆ ಏನಂದ್ರೆ ಈ ಸಿನಿಮಾ, ನನಗೇನು ಒಲೆಯುಚ್ಚ ಸಿನಿಮಾ ಮಾಡ್ತಾ ಇದ್ನಲ್ಲ, ಆ ಸಿನಿಮಾಗೆ ಅವ್ರು ಫ್ಯಾನ್ ಅಂದ್ರೆ ಫ್ಯಾನ್ ಆಗಿರ್ತೀನಿ. ಅವ್ರಿಗೋಸ್ಕರ ಒಂದಷ್ಟು ಪಂಚ್ ಡೈಲಾಗ್ಸ್ ಇತ್ತು. ಡೈರೆಕ್ಟರ್ ಹೇಳಿದ್ರು ಫಸ್ಟ್ ಟೈಮ್, ಪ್ರೊಡ್ಯೂಸರ್ ಡೈರೆಕ್ಟರ್ ಬ್ಲೂ ಪ್ರಿಂಟ್ ಆಗಿ ತೆಗಿಯೋಣ ಅಂತ ಅಂದ್ರು. ಬಟ್ ನನ್ಗನ್ನಿಸ್ತು ನಾನು ಹಾಕ್ಸ್ಬೇಕಿತ್ತು. ಬಟ್ ಸಿನಿಮಾನು ಡಿಮ್ಯಾಂಡ್ ಮಾಡ್ತಾಯಿದೆ, ಆ ಕ್ಯಾರೆಕ್ಟರ್ ಇದೆ. ಸುಮ್ಮನೆ ಈಗ ಅವ್ರ ಫ್ಯಾನ್ಸ್ ನೀವು ನೋಡಿದ್ದೀರಾ, ಬರೀ ಬ್ಲೂ ಪ್ರಿಂಟ್ ಇದು ಮಾಡೋಕ್ಕಿಂತ ರಿಯಲ್ ನನಗೂ ಅದು ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಹೇಳಿದೆ ಸರ್ ಅದು ನಾಳೆ ಶೂಟು, ಇವತ್ತು ಹೋಗ್ಬಿಟ್ಟು ನೀತು ಮೇಡಮ್ಗೆ ಹೇಳಿದೆ, ಬಿಗ್ ಬಾಸ್ ಅಲ್ಲಿ ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು, ಮೇಡಮ್ ಈ ಥರ ಟ್ಯಾಟೂ ಹಾಕ್ಸ್ಬೇಕು. ಸರಿ ಆಯಿತು ಅಂತೇಳಿ ಹೆಚ್ಚು ಕಮ್ಮಿ ಒಂದು 8 ಅವರ್ ಏನೋ ಕುತ್ಕೊಂಡು ಅವರು ಟ್ಯಾಟೂ ಇದು ಮಾಡಿದ್ದು. 8 ಅವರ್ಸು. ನಾಳೆನೇ ಶೂಟ್ಗೆ ಹೋಗ್ಬೇಕು. ಪಾಪ ಅವರು ಮೈಸೂರಲ್ಲಿ ಶೂಟಿಂಗ್ ಇತ್ತು, ಬಟ್ ತುಂಬ ನೀಟಾಗಿ ಹಾಕ್ಕೊಟ್ರು. ನನಗಿತ್ತು, ಆಸೆ ಇತ್ತು. ಬಟ್ ಸಿನಿಮಾಗೋಸ್ಕರನೇ ಅದು ಇನ್ನೂ ಹಾಕ್ಸಿದ್ದು ತುಂಬ ಒಳ್ಳೇದಾಯಿತು. ಚಿಕ್ಕವನಿಂದ ಇತ್ತು, ಬಟ್ ಈ ಸಿನಿಮಾಗೋಸ್ಕರನೇ ಹಾಕಿದ್ದು ಮೇನ್. ತುಂಬ ನೀಟಾಗಿ ಹಾಕಿದ್ರು. ನೀತು ಮೇಡಮ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಬಟ್ ಆ 8 ಅವರ್ಸ್ ಹೆಂಗೆ ತಡ್ಕೊಂಡ್ರಿ ಅಂತ? ಸ್ಟಾರ್ಟಿಂಗ್ ಪೇನ್ ಆಯಿತು, ಒಂದೆರಡು ನೀಡಲಲ್ಲಿ ಒಂದೆರಡು ಚುಚ್ಚಬೇಕಾರೆ. ಆಮೇಲೆ ಅವ್ರ ಫೋಟೋ ಬರ್ತಾ ನೋಡ್ತಾ ಏನು ಅನಿಸಿಲ್ಲ, ಇನ್ನೂ ಖುಷಿನೇ ಆಯ್ತು. ಹಾಕಿ ಮೇಡಮ್ ಚುಚ್ಚಿ, ಇನ್ನೂ ಜೋರಾಗಿ ಚುಚ್ಚಿ ಅಂತ ಇದೆ. ಎಷ್ಟು ದಿನ ಆಯ್ತು ಇದೆಲ್ಲ ಹಾಕ್ಸಿ ಒಂದು 2 ಮಂತ್ಸ್ ಆಗಿರ್ಬೋದು. 2 ಮಂತ್ಸ್ ಆಗಿದೆ ಅನ್ಸುತ್ತೆ ಅಷ್ಟೇ. ಬಟ್ ಏನೂ ಆಗಿಲ್ಲ. ಅಂದರೆ ಈಗ ನೀವು ಚಿಕ್ಕವರಿದ್ದಾಗೆಲ್ಲ ನಾವು ನಮ್ಮ ತಾಯಿ ಹೆಸರು ಹಾಕ್ಸಿದ್ದೆ, ಬರೀ ಇದು 10 ರೂಪಾಯಿ ಕೊಟ್ಟು ಹಾಕ್ಸಿದ್ದೆ ಅವ್ರ ಜಾತ್ರೆಯಲ್ಲಿ. ಅದು ಹಾಕಿದಾಗ ಫುಲ್ಲು ಊದ್ಕೊಂಡು ಅರ್ಶಿನ ಕೊಬ್ಬರಿ ಎಲ್ಲ ಹಚ್ಚಿದ್ರು. ಬಟ್ ಇದು ಹಚ್ಚಿದ ಅಂದರೆ ಇವತ್ತು ಹಾಕ್ಸಿದ್ದು ನಾಳೆನೇ ಶೂಟು. ಈ ಒಂದು ಚೂರು ಸ್ವೆಲ್ಲಿಂಗ್ ಆಗಿಲ್ಲ, ಒಂದು ಪೇನ್ ಬಂದಿಲ್ಲ, ಏನೂ ಇಲ್ಲ. ನೀಟಾಗಿ ಹಾಕೋದು. ನಂಗೆ ಶೂಟ್ ಮಾಡಿದಾಗಲೂ ಏನೂ ಅನಿಸ್ತಿಲ್ಲ, ನೀಟಾಗಿ ಆರಾಮ್ ಶೂಟ್ ಮುಗಿಸ್ದೆ. ಏನೆಲ್ಲ ಕಾಂಪ್ಲಿಮೆಂಟ್ ಸಿಕ್ತು? ಬಿಕಾಸ್ ಯಾಕಂತಂದ್ರೆ ಈಗ ಅವರ ಟ್ಯಾಟೂನ ಹಾಕ್ಸ್ಕೊಂಡ್ಮೇಲೆ ಒಂದಷ್ಟು ವೈರಲ್ ಆದಮೇಲೆ ಸೆಲೆಬ್ರಿಟೀಸ್ ಕಡೆಯಿಂದ ಆಗಿರ್ಬೋದು, ಅಥವಾ ನಿಮ್ಮ ಕೋ-ಸ್ಟಾರ್ಸ್ ಕಡೆಯಿಂದ ಆಗಿರ್ಬೋದು, ಅಥವಾ ಅಭಿಮಾನಿಗಳ ಕಡೆಯಿಂದ, ಇವಾಗ ಇನ್ಸ್ಟಾದಲ್ಲೇ ಶೇರ್ ಮಾಡಿದಾರೆ ಅಂತ ಅನ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಕಮೆಂಟ್ ಹಾಕ್ತಾರೆ. ಮಿಕ್ಸ್ಡ್ ಒಪಿನಿಯನ್ ಇತ್ತ, ಹೆಂಗಿತ್ತು ಅಂತ? ಇಲ್ಲ, ತುಂಬ ಖುಷಿ ಪಟ್ಟರು. ಅಂದರೆ ನೀವು ಹಾಕ್ತೀರಾ ಅಂದರೆ ಸಿನಿಮಾದಲ್ಲೇ ಅಲ್ಲಿ ಒಂದಷ್ಟು ಆಡಿಯನ್ಸ್ ಇದ್ದಾಗ ಏನಾದರೂ ತುಂಬ ಖುಷಿ ಪಟ್ಟರು ಅವರು. ಅಂದರೆ ಇಷ್ಟು ಚೆನ್ನಾಗಿ ಹಾಕಿದ್ದಾರೆ, ನಿಮ್ಮ ಇದೇ ಮೇಲೆ ನೋಡಿದಾಗ ಇನ್ನೂ ಖುಷಿ ಆಯಿತು ನಮಗೆ. ಅದು ಅವ್ರಿಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಮಾತು, ಏನು ಹೇಳೋದಂತ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಬಟ್ ಖುಷಿ ಆಯ್ತು, ತುಂಬ ಜನ ಖುಷಿ ಪಟ್ಟರು. ಅದೇ ಇವತ್ತಿಗೂ ನನಗೊಂದಷ್ಟು ಜನ ನೋಡಿದಾಗೆಲ್ಲ ಹೇಳ್ತಾರೆ, ಫಸ್ಟು ಫೇಸ್ ನೋಡ್ತಾರೆ, ಅಣ್ಣ ಟ್ಯಾಟೂ ತೋರಿಸಿ. ಖುಷಿ ಆಗುತ್ತೆ ನನಗೆ. ಅವ್ರನ್ನ ಎನಿ ಟೈಮ್ ನಾವು ನೋಡೋಕ್ಕಾಗಲ್ಲ, ಬಟ್ ಅದು ಇಲ್ಲಿ ಇರುತ್ತೆ ಇಲ್ಲ ಎದೆ ಮೇಲೆ ಸಾಯೋವರೆಗೂ ಖುಷಿ ನನಗೆ. ನಿಮ್ಮ ತಾಯಿಯವ್ರು ಏನು ಹೇಳಿದ್ರು? ಅವರು ಖುಷಿ ಪಟ್ಟರು, ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿ ಅದು ಇರ್ಲಿ ಬಿಡು, ಕೊನೆವರೆಗೂ ಇರುತ್ತೆ. ಅವರೇ ಹೇಳಿದ್ದು, ಹೋಗಿ ಹಾಕ್ಸಿ ಫಸ್ಟು ನೀನು. ನಾನು ಹೇಳಿದೆ, ಅಮ್ಮ ಹಿಂಗೆ ಮಾಡಬೇಕು ಅಂತ ಸಿನಿಮಾಗೋಸ್ಕರ. ಅಮ್ಮ ಎಲ್ಲರೂ ಮತ್ತೆ ಅದು ಇದಾಗಿ ತೆಗಿತಾರಲ್ಲಪ್ಪ ಅಂದರು. ಇಲ್ಲ ಅಮ್ಮ, ನಾನು ರಿಯಲಾಗಿ ಹಾಕ್ಸಿದ್ದೀನಿ, ಫಸ್ಟ್ ಹೋಗಿ ಹಾಕ್ಸು ಅಂತ ಹಾಕ್ಸಿದೆ. ಏನು ಓಕೆ, ಈಗ ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಹೆಂಗೆ ಅನ್ನಿಸ್ತಿದೆ ಡೆವಿಲ್ ವೈಬ್ಸ್ ಬಗ್ಗೆ ಏನಾದರೂ ಹೇಳೋದಾದರೆ? ತುಂಬ ಖುಷಿ ಆಗ್ತದೆ. ಅಂದರೆ ಈಗಲೇ ನೋಡ್ತಾ ಇದ್ದೀವಿ ಮಿಲಿಯನ್ ಗಟ್ಟಲೆ ಸಾಂಗ್ಸು, ಟ್ರೈಲರ್ಸು, ವ್ಯೂಸು. ಬಟ್ ಇದು ಇಷ್ಟು ಸಿನಿಮಾ ಬೇರೆ, ಈ ಸಿನಿಮಾ ಇನ್ನೂ ಬೇರೆ. ಫಸ್ಟು ಶೋ ಹೋಗ್ಬಿಟ್ಟು ನಾನು ನೋಡ್ತೀನಿ, ಕಾಯ್ತಾ ಇದ್ದೀನಿ ನಾನು ಯಾವಾಗ ಅಂತ. ಪ್ರತಿದಿನ ಫಸ್ಟ್ ಡೇ ಫಿಕ್ಸ್ ಮಾಡ್ದೆ ಹೋಗ್ತೀನಿ. ಯಾವಾಗ ಜೂನಿಯರ್ ಮತ್ತು ಸೀನಿಯರ್ ಅವ್ರನ್ನ ಒಟ್ಟಿಗೆ ಆನ್ ಸ್ಕ್ರೀನಲ್ಲಿ ನೋಡ್ಬೋದು? ಇಲ್ಲ, ದೇವರು ಇನ್ನೂ ಟೈಮ್ ಕೊಟ್ಟಿಲ್ಲ. ಕೊಟ್ಟರೆ ಪಕ್ಕ ಮಾಡ್ತೀನಿ. ಆ್ಯಕ್ಟ್ ಮಾಡಿಲ್ಲ ಅಂದ್ರೆ ಅವ್ರ ಜೊತೆ ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಡ್ತೀನಿ ಸುಮ್ಮನೆ. ಬಟ್ ಅವ್ರ ಜೊತೇಲಿ ಇರೋದೇ ಖುಷಿ. ಕಾಯ್ತಾ ಇದ್ದೀನಿ ನಾನು ಯಾವಾಗ ಸಿಗುತ್ತೆ ಅಂತ. ಆಸೆ ಅಂತೂ ಇದೆ ಪಕ್ಕ. ಅಯ್ಯೋ, ಯಾರಿಗೆ ಆಸೆ ಇಲ್ಲ, ಅದ್ರಲ್ಲಿ ನಾನು ಕಾಯ್ತಾನೆ ಇದ್ದೀನಿ. ಯಾರು ಕರೀತಾರೆ ಅಂತ ಕಾಯ್ತಾ ಇದ್ದೀನಿ. ಯಾರು ಡೈರೆಕ್ಟ್ರು ಹೇಳ್ತಾರೋ ಏನೋ ಅಂತ ಪ್ರತಿದಿನ ಬಂದಿದ್ದ ತಕ್ಷಣ ಮಾಡೇ ಮಾಡ್ತೀನಿ. ಓಕೆ, ದರ್ಶನ್ ಅವ್ರ ಥರ ಇದ್ದೀರಾ ಅಂದ ಮಾತ್ರಕ್ಕೆ ಅಂತಲ್ಲ, ನಿಮ್ಮ ಟ್ಯಾಲೆಂಟ್ ಮೂಲಕನೂ ಕೂಡ ನೀವು ಒಂದು ಈ ಮಟ್ಟಕ್ಕೆ ಬಂದಿದ್ದೀರಾ. ಎಲ್ಲ ಒಂದು ಕಡೆ ದರ್ಶನ್ ಅವ್ರ ಥರ ಕಾಣ್ತೀರಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಡಿ ಬಾಸ್ ಅಭಿಮಾನಿಗಳ ಒಂದಷ್ಟು ಸಪೋರ್ಟ್ ಆಗಿರ್ಬೋದು, ಬೆಂಬಲ ಆಗಿರ್ಬೋದು, ನಿಮಗೆ ಒಂದು ಪಟ್ಟು ಎಕ್ಸ್ಟ್ರಾನೇ ಜಾಸ್ತಿ ಸಿಕ್ಕಿದೆ. ಸೊ ಅವರ ಆ ಅಭಿಮಾನಕ್ಕೆ ಏನು ಹೇಳ್ತೀರಾ ಅಂತ? ಅದು ಅವ್ರ ಪ್ರೀತಿ ಕೊನೆವರೆಗೂ ನಾನು ಏನು ಹೇಳಿದ್ರು ಕಡಿಮೆನೇ. ಯಾಕಂದರೆ ಎಲ್ಲೇ ಹೋದ್ರೂ ಅವರೇ ಮೇನು. ಯಾಕಂದ್ರೆ ದರ್ಶನ ಫ್ಯಾನ್ಸು ಆ ವೆಯ್ಟೇಜೇ ನನಗೆ 100ರಲ್ಲಿ 99% ಅವರೇ. ನಂದೆಲ್ಲ 1% ಇರ್ಬೋದು ಅಷ್ಟೇ, ಬಟ್ 99% ಅವ್ರದ್ದೇ. ಆ ಪ್ರೀತಿನೇ ನನಗೆ ಸಿಗ್ತಾ ಇರೋದು. ಖುಷಿ ಆಗುತ್ತೆ. ಕೆಲವು ಟೈಮಲ್ಲಿ ಸಪ್ರೇಟ್ ನನ್ನ ಕರೆದು ಮಾತಾಡಿದಾಗ, ಇಲ್ಲ ನನ್ನ ಹೆಸರು ಇಟ್ಟು ಹೇಳಿದಾಗ, ಇಲ್ಲ ಇನ್ನೊಂಚೂರು ಕಲಿಬೇಕು, ಇನ್ನೂ ಮಾಡಬೇಕು ನಾನು ಅಂತ ಅನಿಸ್ತದೆ. ಮಾಡ್ತೀನಿ ಇನ್ಮೇಲಾದರೂ
100% ಮಾಡ್ತೀನಿ. ಒಂದು ಪ್ರತಿಯೊಂದನ್ನು ಕಲ್ತು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಇನ್ನೂ ಬಂದಿಲ್ಲ, ಕಲಿತಾ ಇದ್ದೀನಿ ಇವಾಗ, ನೆಕ್ಸ್ಟ್ ಕಲ್ತು ಮಾಡ್ತೀನಿ. ಓಕೆ, ಈ ಆ್ಯಕ್ಟಿಂಗ್ ಅನ್ನುವಂಥದ್ದು ನಿಮಗೆ ಯಾವ ಒಂದು ಏಜ್ಗೆ, ಅಂದರೆ ಲೈಕ್ ರಿಯಾಲಿಟಿ ಶೋ ಬಿಟ್ಟು ಅದಕ್ಕಿಂತ ಮುಂಚೆನೇ ಏನಾದ್ರು ಇತ್ತಾ? ಇಲ್ಲ ಸರ್. ಆರ್ಕೆಸ್ಟ್ರಾದಲ್ಲಿ ಈಗ ನಾವು ಗಣಪತಿ ತೊಗೊಂಡು ಹೋಗ್ಬೇಕಾರೆ ಎಲ್ಲ ಕುಣಿತಾರೆ ಗೊತ್ತಾ, ಆ ಥರನೂ ನಾನು ಕುಣಿದವನಲ್ಲ. ಯಾವತ್ತು ನಂಗೆ ತುಂಬ ಮುಜುಗರ ಜಾಸ್ತಿ. ಎಲ್ಲಿ ಯಾರು ನೋಡ್ತಾರೋ, ಯಾರು ಇದು ಮಾಡ್ತಾರೋ ಅಂತ ಎಲ್ಲೂ ಕುಣಿದಿಲ್ಲ, ಎಲ್ಲೂ ಯಾವುದು ಒಂದು ಸ್ಟೇಜ್ ಮೇಲೂ ಹತ್ತಿಲ್ಲ ನಾನು. ಅಂದರೆ ವಜಾ ಭಾರತ ಬಿಟ್ಟು ಎಲ್ಲೂ ಹತ್ತಿಲ್ಲ. ನನಗೆ ಆ ಒಂದು ಭಯ ಇತ್ತು. ಬಟ್ ಇವಾಗ ಆ ಭಯ ಹೋಗ್ಬಿಟ್ಟಿದೆ. ಬರ್ತಾ ಆ್ಯಕ್ಟ್ ಮಾಡ್ಕೊಂಡು ಸಿನಿಮಾ ಅದೆಲ್ಲ ಮಾಡ್ತಾವೆ, ಈಗ ಶೈನ್ ಹೋಗ್ಬಿಟ್ಟಿದೆ ಫುಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.